ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇಷ್ಟು ದಿನ ಕೇವಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ಬರೀ ಅಡುಗೆ ಮಾಡೋದನ್ನು ಅಷ್ಟೇ ಇದ್ದೆ. ಆದರೆ ಇವಾಗ ದೀಪಾವಳಿ ಸ್ಪೆಷಲ್ ಆಗಿರೋದ್ರಿಂದ ನಾನು ಮನೆ ಕ್ಲೀನಿಂಗ್ ಲಾಂಗ್ ವಿಡಿಯೋ ಇದ್ದೀನಿ. ಪ್ಲೀಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ ಹೇಳಿ ಫ್ರೆಂಡ್ಸ್. ಓಕೆ, ಇನ್ನೇನು ದೀಪಾವಳಿ ಬಂದೇ ಬಿಡ್ತು. ಸೊ ಹಂಗಾಗಿ ನಾವು ಎಲ್ಲರೂ ಕೂಡ ಮನೆ ಕ್ಲೀನಿಂಗ್ ಮಾಡ್ತೀವಲ್ವ. ಹಂಗಾಗಿ ನಾನು ಕೂಡ ರಜಕ್ಕೆ ಊರಿಗೆ ಹೋಗೋದ್ರಿಂದ ಮನೆ ತುಂಬಾ ಗಲೀಜಾಗಿತ್ತು. ಸೊ ಹಂಗಾಗಿ ಹಬ್ಬಕ್ಕೂ ಆಗುತ್ತೆ ಅಂತ ನಾವು ಮನೆ ಕ್ಲೀನಿಂಗ್ನ ಮಾಡಿದ್ವಿ. ಹಾಗೆ ನಾನು ಸ್ವಲ್ಪ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ, ಯಾವ ರೀತಿಯಾಗಿ ನಾನು ಮನೆ ಕ್ಲೀನಿಂಗ್ನ ಮಾಡಿದೆ ಅಂತ. ನೋಡಿ, ಇಲ್ಲಿ ನಾನು ಮೊದಲು ಬಾಕ್ಸಲ್ಲಿರುವಂತಹ ಐಟಮ್ ಅಥವಾ ದಿನಸಿಗಳನ್ನೆಲ್ಲ ಕೆಳಗೆ ಹಾಕ್ಬಿಟ್ಟು ಮತ್ತು ಅದನ್ನು ಡಬ್ಬಿಗಳನ್ನೆಲ್ಲ ತೊಳೆದು ಒಣಗಿಸಿ ಮತ್ತೆ ರೀಸ್ಟಾಕ್ ಮಾಡಿದೆ. ಹಾಗೆ ಇಲ್ಲಿ ಫಸ್ಟು ನಾನು ಸ್ಟೋರ್ ರೂಮ್ನ ಕ್ಲೀನ್ ಮಾಡೋಕ್ಕೆ ಹೋದೆ. ಮೊದಲು ನಾನು ಆ ಡಬ್ಬಿಗಳು ಬಾಕ್ಸ್ಗಳು ಎಲ್ಲ ಫಸ್ಟ್ ತೆಗೆದ್ಬಿಟ್ಟು ಅದನ್ನು ಧೂಳೆಲ್ಲ ಕೊಡ್ಬಿಟ್ಟು ಸ್ವಲ್ಪ ಬಾಕ್ಸ್ಗಳನ್ನೆಲ್ಲ ತೊಳೆದ್ಬಿಟ್ಟು ನೀರೋಗಲಿ ಅಂತ ಹಾಗೆ ಉಲ್ಟಾ ಇಟ್ಟಿದ್ದೆ. ಸೊ ಫಸ್ಟು ನಾನು ಧೂಳೆಲ್ಲ ಕೊಡ್ಕೊಂಡಾದಮೇಲೆ ಸ್ವಲ್ಪ ಸೋಪಿನ ನೀರಲ್ಲಿ ಬಟ್ಟೆ ಎತ್ಕೊಬಿಟ್ಟು ನೀಟಾಗಿ ಶೆಲ್ಫನ್ನೆಲ್ಲ ಒರೆಸ್ಕೊಂಡು ಅದನ್ನು ಆರಕ್ಕೆ ಬಿಟ್ಬಿಟ್ಟೆ. ಅದಾದಮೇಲೆ ನಾನು ಪಾತ್ರೆಗಳನ್ನೆಲ್ಲ ತೊಳೆದಿದ್ನಲ್ವ ಅದನ್ನು ನೀಟಾಗಿ ಜೋಡಿಸ್ಕೊಂಡೆ. ಹಾಗೆ ಫಸ್ಟು ಇಲ್ಲಿ ತಟ್ಟೆ ಸ್ಟ್ಯಾಂಡ್ ರ್ಯಾಕ್ನ ನೀಟಾಗಿ ಪ್ಲೇಟು ಹಾಗೆ ತಟ್ಟೆಗಳನ್ನೆಲ್ಲ ತೊಳೆದಿದ್ನಲ್ವ ಅದನ್ನು ಫಸ್ಟ್ ಜೋಡಿಸ್ಕೊಂಡೆ. ಹಾಗೆ ಇಲ್ಲಿ ನಾನು ಸ್ವಲ್ಪ ಸಿರಿಧಾನ್ಯಗಳನ್ನ ತಂದಿಟ್ಕೊಂಡಿದ್ದೆ ಮಾಲ್ಟ್ ಮಾಡೋಣ ಅಂತ. ಸೊ ಹಂಗಾಗಿ ಅದನ್ನು ಮಾಡೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಇವಾಗ ಮಾಡಬೇಕು. ಅದನ್ನೆಲ್ಲ ಫಸ್ಟು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಬಿಟ್ಟೆ. ಹೀಗೆ ನಾನು ಫಸ್ಟು ಫುಲ್ ಕವರ್ ಆಗಿರೋನೆಲ್ಲ ನೀಟಾಗಿ ತೆಗೆದಿಟ್ಬಿಟ್ಟು ಹಾಗೆ ಇನ್ನು ಉಳಿದಿರೋವಂತಹ ದಿನಸಿಗಳನ್ನೆಲ್ಲ ಬಾಕ್ಸಲ್ಲೇ ಹಾಕಿಟ್ಟು ನಾನು ಆಲ್ಮೋಸ್ಟ್ ಅಲ್ಲಿ ಸ್ಟೀಲ್ ಬಾಕ್ಸನ್ನೇ ಜಾಸ್ತಿ ಬಳಸೋದು. 90% ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿದ್ದೀನಿ. ಇಲ್ಲಿ ಫಸ್ಟು ಚಿಕ್ಕ ಚಿಕ್ಕ ಬಾಕ್ಸ್ಗಳ್ನ ತೊಳೆದಿಟ್ಟಿದ್ನಲ್ವ ಅವಕ್ಕೆ ಬೇಳೆಕಾಳು ಹಾಗೆ ಬೆಲ್ಲ, ಸಕ್ಕರೆ, ಟೀ ಪೌಡ್ರು ಅದನ್ನೆಲ್ಲ ಸ್ಟೀಲ್ ಬಾಕ್ಸಲ್ಲೇ ಹಾಕಿದ್ದೀನಿ. ಇಲ್ಲಿ ಸ್ಟೋರ್ ರೂಮು ಕ್ಲೀನ್ ಆದ ನಂತರ ನಾನು ಕಿಚನ್ಗೆ ಕ್ಲೀನ್ ಮಾಡೋಕ್ಕೆ ಬಂದಿದ್ದೀನಿ. ಇಲ್ಲಿ ಕಿಚನ್ನಲ್ಲಿ ತುಂಬಾ ಡಸ್ಟ್ ಇತ್ತು. ಕಿಟಕಿಯಲ್ಲಿ ಮತ್ತು ಶೆಲ್ಫಲ್ಲಿ ಸ್ಟವ್ ಹತ್ರ ಅಡುಗೆ ಮಾಡ್ತಿರ್ತೀವಲ್ವ, ಆಯಿಲ್ ಜಿಡ್ಡು ಜಾಸ್ತಿನೇ ಕೂತಿರುತ್ತೆ. ಹಂಗಾಗಿ ಇಲ್ಲಿ ಕಿಚನ್ನು ತುಂಬಾ ಟೈಮ್ ಹಿಡಿತು ನನಗೆ. ಇಡೀ ಒಂದು 2-3 ಗಂಟೆ ಇದನ್ನು ತೊಳೆಯೋದೇ ಜಾಸ್ತಿನೇ ಆಯಿತು. ಮತ್ತು ಇದನ್ನು ನಾನು ಇದು ತಂತಿ ಬ್ರಷಲ್ಲಿ ನೀಟಾಗಿ ಉಜ್ಕೊಂಡು ಅದಾದಮೇಲೆ ಎಲ್ಲ ನೀರಲ್ಲಿ ಬಟ್ಟೆಯಲ್ಲಿ ಒರೆಸ್ಕೊಂಡೆ. ಆಲ್ಮೋಸ್ಟ್ ಅಲ್ಲೆಲ್ಲ ಚೆನ್ನಾಗಿ ಕ್ಲೀನ್ ಆಯಿತು. ಸ್ವಲ್ಪ ಟೈಮ್ ತಗೊಳ್ತು ಅಷ್ಟೇ. ಒಂದೇ ದಿನದಲ್ಲಿ ಇದನ್ನೆಲ್ಲ ಮಾಡೋಕ್ಕಂತೂ ಸಾಧ್ಯವೇ ಇಲ್ಲ. ಆದರೂ ನಾನು ಶನಿವಾರ ಆಗಿರೋದ್ರಿಂದ ವಾರನೂ ಮಾಡಬೇಕಾಗಿತ್ತು, ಪೂಜೆ ಮಾಡಬೇಕಿತ್ತು. ಒಂದೇ ದಿನದಲ್ಲಿ ನಾವು ಹೇಗೋ ಇಬ್ಬರು ಸೇರ್ಕೊಂಡು ಮುಗಿಸ್ಕೊಂಡ್ವಿ. ಈ ಕಡೆ ನಾನು ಕಿಚನ್ ಕ್ಲೀನ್ ಮಾಡೋ ಅಷ್ಟರಲ್ಲಿ ನಮ್ಮ ಮನೆಯವರು ರೂಮು ಮತ್ತು ಹಾಲ್ನೆಲ್ಲ ಕ್ಲೀನ್ ಮಾಡಿಕೊಟ್ರು. ಹಾಗೆ ಇಲ್ಲಿ ಶೋಕೇಶ್ ಇದ್ವಲ್ವ, 2 ಕಡೆನೂ ಕೂಡ ಶೋಕೇಶು, ದಿವಾನ್ ಕಾಟು, ಕಿಟಕಿಗಳು, ಡೋರು ಎಲ್ಲ ಅವರೇ ನೀಟಾಗಿ ಎಲ್ಲ ಒರೆಸಿದ್ರು. ನನಗಂತೂ ನೋಡಿ ತುಂಬಾ ಖುಷಿ ಆಯಿತು. ಸ್ವಲ್ಪ ಅವ್ರಿಗೆ ಗೊತ್ತಾಗ್ದಂಗೆ ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ. ಹೀಗೆ ಅವರು ಯಾವುದೇ ಕೆಲಸ ಮಾಡೋಕ್ಕೆ ಹೋದ್ರೂ ಕೂಡ ನನಗೆ ಹೆಲ್ಪ್ ಮಾಡ್ತಾರೆ. ಇಲ್ಲಿ ಕಿಚನಲ್ಲಿ ಕಿಟಕಿಯಲ್ಲಿ ಖಾಲಿ ಇರುತ್ತೆ ಅನ್ನೋದಕ್ಕೋಸ್ಕರ 4 ಮನಿ ಪ್ಲ್ಯಾಂಟ್ನ ಇಟ್ಟಿದ್ದೀನಿ. ತುಂಬಾ ಅಟ್ರಾಕ್ಟಿವ್ ಕಾಣಿಸುತ್ತೆ. ಹಾಗೆ ನ್ಯಾಚುರಲ್ಲಾಗಿ ಕಿಚನ್ನ ಡೆಕೋರೇಟ್ ಮಾಡಿದಂಗೂ ಕೂಡ ಅನಿಸುತ್ತೆ. ಗ್ರೀನ್ ಕಲರ್ ಇರೋದ್ರಿಂದ ತುಂಬ ಪಾಸಿಟಿವ್ ಮೈಂಡ್ಸೆಟ್ನ ಕ್ರಿಯೇಟ್ ಮಾಡುತ್ತೆ ಅಂತ ನಾನು ಅದನ್ನು ಇಟ್ಟಿದ್ದೀನಿ. ಹಾಗೆ ಅದು ಒಂಥರ ಡೆಕೋರೇಟ್ ಮಾಡ್ದಂಗೂ ಕೂಡ ಅನ್ನಿಸ್ತಾ ಇದೆ. ನೋಡೋಕ್ಕೆ ಕಿಚನಲ್ಲಿ ತುಂಬ ಅಟ್ರಾಕ್ಟಿವ್ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇಲ್ಲಿ ಸ್ಟೋರ್ ರೂಮ್ ಅಂತೂ ಎಲ್ಲ ರೆಡಿನೇ ಆಗೋಯಿತು. ಕ್ಲೀನಾಗೆಲ್ಲ ಒರೆಸ್ಬಿಟ್ಟು ತೊಳೆದಾದ್ಮೇಲೆ ಪಾತ್ರೆಗಳು, ಲೋಟಗಳು, ಬಟ್ಲುಗಳೆಲ್ಲ ತೊಳೆದಿದ್ನಲ್ವ ಅವನ್ನ ಜೋಡಿಸ್ಕೊಂಡೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಲ್ವ. ನಾವು ಎಷ್ಟು ಕೆಲಸ ಮಾಡಿದ್ದು ನೋಡಿದ ತಕ್ಷಣ ನಮಗೆ ಕೆಲಸ ಮಾಡಿದ್ದು ನೆನಪೇ ಆಗಲ್ಲ, ಮರ್ತೇ ಹೋಗುತ್ತೆ. ಎಷ್ಟೇ ಮೈ ನೋವು, ಕೈ ನೋವು ಆದ್ರೂ ಕೆಲಸ ಮಾಡಿದ ತಕ್ಷಣ ಇದನ್ನೆಲ್ಲ ನೋಡಿದ್ಮೇಲೆ ನೀಟಾಗಿ ಜೋಡಿಸಿದಾದ್ಮೇಲೆ ಸದ್ಯ ಮುಗೀತಲ್ಲಪ್ಪ, ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತ ಏನೋ ಒಂಥರ ಮನಸ್ಸಿಗೆ ಖುಷಿ, ಸಮಾಧಾನ, ನೆಮ್ಮದಿನೂ ಕೂಡ ಅನಿಸುತ್ತೆ. ನಿಮಗೂ ಕೂಡ ಇದೇ ಥರ ಅನಿಸುತ್ತೆ ಅಂದ್ಕೊಂಡಿನಿ. ಯಾಕಂದರೆ ನಾವು ಹೆಣ್ಮಕ್ಳು ಜಾಸ್ತಿ ಟೈಮ್ ಪಾಸ್ ಮಾಡೋದೇ ಈ ಒಂದು ಅಡುಗೆ ಮನೆಯಲ್ಲಿ ಅಲ್ವಾ. ಹಂಗಾಗಿ ಅಡುಗೆ ಮನೆ ಅಂತೂ ತುಂಬಾ ಕ್ಲೀನಾಗಿ ಇರಲೇಬೇಕಾಗುತ್ತೆ. ಸೊ ನೀವು ಕೂಡ ಇದೇ ಥರ
ಕಿಚನ್ ಕ್ಲೀನಿಂಗ್ ಮಾಡಿದ್ದೀರಾ ಹಬ್ಬಕ್ಕೆ ಅಂತ ಅನ್ಕೋತೀನಿ. ಹಾಗೆ ಯಾರಾದರೂ ಈ ಥರ ಮಾಡಿದರೆ ನನಗೆ ಕಮೆಂಟ್ಸ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಕಾಮೆಂಟ್ಸ್ ಮಾಡೋದಂತೂ ಮರಿಬೇಡಿ. ಹೇಗೆ ಅನ್ನಿಸ್ತು ಈ ವಿಡಿಯೋ ಇಂದ ಹಾಕಿರೋದ್ರಿಂದ ಇದೇ ಫಸ್ಟ್ ಟೈಮ್ ನಾನು ಲಾಂಗ್ ವಿಡಿಯೋ ಹಾಕಿರೋದು, ಕಿಚನ್ ವಿಡಿಯೋ. ಹಾಗಾಗಿ ಬರೀ ಸಣ್ಣದಾಗಿ ಅಡುಗೆ ಮಾಡೋದಷ್ಟೇ ಆಗ್ತಾಯಿದ್ದೆ. ಈ ಒಂದು ವಿಡಿಯೋ ಡಿಫ್ರೆಂಟಾಗಿದೆ. ನನಗಂತೂ ಮುಜುಗರ ಅನ್ನಿಸ್ತಾ ಇದೆ, ಫಸ್ಟ್ ಟೈಮ್ ಈ ಥರ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ನಿಮಗೆ ಈ ಒಂದು ವಿಡಿಯೋ ನೋಡೋದ್ರಿಂದ ಹೇಗೆ ಅನ್ನಿಸ್ತು, ಹಾಕಿದ್ದು ನಿಮಗೆ ಯೂಸ್ ಆಯಿತಾ ಅಥವಾ ಹಾಕಬಾರ್ದಿತ್ತಾ ಅಂತ ಏನು ಅನ್ನಿಸ್ತು ಅಂತ ನಮಗೆ ಕಮೆಂಟ್ಸ್ ಮಾಡಿ ಹೇಳಿ ಫ್ರೆಂಡ್ಸ್ ಪ್ಲೀಸ್. ಇನ್ನು ಕಿಚನಲ್ಲಂತೂ ಉಪ್ಪಿನ ಡಬ್ಬಿ, ಹಾಗೆ ಹುಣಸೆ ಹಣ್ಣು ಹಾಕಿರೋವಂಥ ಜಾರ್ಗಳು, ಮತ್ತು ಡ್ರೈ ಫ್ರೂಟ್ಸ್ ಹಾಕಿರೋವಂತಹ ಜಾರ್ಗಳು, ಮತ್ತು ಇಲ್ಲಿ ಒಗ್ಗರಣೆ ಡಬ್ಬಿಗಳು ಒಗ್ಗರಣೆಗೋಸ್ಕರ ಹತ್ರನೇ ಇಟ್ಕೊಂಡಿದ್ದೀನಿ. ಇವಂತೂ ತುಂಬಾ ಜಿಡ್ಡಾಗ್ಬಿಡ್ತವೆ, ಎಷ್ಟು ಒರೆಸ್ಕೊಂಡು ತೊಳೆದ್ರೂ ಅಲ್ಲೇ ಇರೋದ್ರಿಂದ ಸ್ಟವ್ ಪಕ್ಕನೇ ನಾನು ಬೇಗನೆ ಜಿಡ್ಡಾಗುತ್ತೆ. ಇಲ್ಲಿ ಯಾಕೆ ಇಟ್ಟಿದ್ದೀನಿ ಅಂದರೆ ಪಟ್ಟ ನಂಗೆ ಬೇಗ ಸಿಗುತ್ತಲ್ವ, ಹುಡ್ಕಾಡೋದೇ ತಪ್ಪುತ್ತೆ ಅನ್ನೋದಕ್ಕೋಸ್ಕರ. ಈ ಎಲ್ಲ ರೆಡಿ ಆದಮೇಲೆ ನಾನು ಶನಿವಾರ ಆಗಿರೋದ್ರಿಂದ ಸಂಜೆ ಪೂಜೆನೇ ಮಾಡಿದೆ. ಈ ಒಂದು ದೇವ್ರ ಸಾಮಾನುಗಳೆಲ್ಲ ತೊಳ್ಕೊಂಬಿಟ್ಟು ಅದಾದ ನಂತರ ಪೂಜೆನ ಮಾಡಿದೆ. ಸುಮಾರು 8 ಗಂಟೆ ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗೀತು. ಅದಾದ ನಂತರ ನಾವು ಊಟ ಮಾಡಿ ರೆಸ್ಟ್ ಮಾಡಿದ್ವಿ. ಇಷ್ಟೆಲ್ಲ ಕೆಲಸನ ನಾನು ಒಂದೇ ದಿನದಲ್ಲಿ ಮುಗಿಸಿದೆ. ನಾವು ಯಾವುದೇ ಕೆಲಸನ ಮಾಡೋಕ್ಕಿಡಿದ್ಮೇಲೆ ಅದು ಪೂರ್ತಿಯಾಗೋವರೆಗೂ ಬಿಡಬಾರ್ದು. ಅದು ಆರಾಮಾಗಿ ನಾವು ಫಿನಿಷ್ ಮಾಡಿದಾಗಲೇ ಅದರ ಆಗೋವಂತಹ ಖುಷಿ ಬೇರೆಲ್ಲೂ ಸಿಗಲ್ಲ. ಹೀಗೆ ನಾವು ನಮಗೆ ವಹಿಸಿರುವಂತಹ ಕೆಲಸನ ನಾವು ನೀಟಾಗಿ ಮಾಡಿದಾಗ ಏನೋ ಒಂಥರ ಪ್ರತಿಫಲ, ಹಾಗೆ ಮನಸ್ಸಿಗೆ ನೆಮ್ಮದಿನೂ ಕೂಡ ಸಿಗುತ್ತೆ. ಹಾಗೆ ಈ ಒಂದು ಸಣ್ಣ ಸಣ್ಣ ಕೆಲಸಗಳನ್ನು ಮಾಡಿ ಇದರಲ್ಲೇ ನಾವು ಖುಷಿನ ಪಡಬೇಕಾಗುತ್ತೆ. ಅದರಲ್ಲಿ ಸಿಗೋವಂತಹ ಖುಷಿ ಇನ್ನೆಲ್ಲೂ ಕೂಡ ಸಿಗಲ್ಲ ಅಂದ್ಕೋತೀನಿ. ಈ ಸಲ ದೀಪಾವಳಿ ತುಂಬ ಸ್ಪೆಷಲ್ ಆಗಿದೆ, ಯಾಕಂದರೆ ಪ್ರತಿ ಸಲ ಊರಲ್ಲಿ ಮಾಡ್ತಾಯಿದ್ವಿ. ಈ ಸಲ ಮಾತ್ರ ನಾವು 3 ಜನ ಇಲ್ಲೇ ನಮ್ಮ ಮನೆಯಲ್ಲೇ ಮಾಡ್ತಾ ಇರೋದು. ಸೊ ಹಂಗಾಗಿ ಸ್ವಲ್ಪ ಡಿಫ್ರೆಂಟಾಗಿ ಖುಷಿ ಅನ್ನಿಸ್ತಾ ಇದೆ. ಹಾಗೆ ಫ್ರೆಂಡ್ಸ್, ಇದೇ ಥರ ವಿಡಿಯೋನ ಮಾಡಬೇಕು ಬೇಡ ಅಂತ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್.